ಇನ್ನು ಇಥಿಯೋಪಿಯಾದಲ್ಲಿ 12,000 ವರ್ಷಗಳ ಬಳಿಕ ಭೀಕರ ಜ್ವಾಲಾಮುಖಿ ಸ್ಫೋಟವಾಗಿದೆ. ಈ ಜ್ವಾಲಾಮುಖಿಯ ಸ್ಫೋಟದ ತೀವ್ರತೆ ಎಷ್ಟಿದೆ ಅಂದರೆ ಸಾವಿರಾರು ಕಿಲೋಮೀಟರ್ಗಳನ್ನು, ಅದು ಕೂಡ ಕಡಲನ್ನು ದಾಟಿ ಭಾರತಕ್ಕೂ ಕೂಡ ಅದರ ಹೊಡೆತ ಕೊಟ್ಟಿದೆ. ಏನಿದು ಜ್ವಾಲಾಮುಖಿಯ ಕತೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟನ್ನು ನಿಮಗೆ ತೋರಿಸ್ತೀನಿ. ಇಥಿಯೋಪಿಯಾದಲ್ಲಿ ರಣಭೀಕರ ಜ್ವಾಲಾಮುಖಿ. 12,000 ವರ್ಷಗಳ ಬಳಿಕ ಭೂಗರ್ಭದ ಬೂದಿ ಸ್ಫೋಟ. ಇಥಿಯೋಪಿಯಾದ ಅಫಾರ್ನ ಹೈಲೆ ಗುಬ್ಬಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಅದು 12,000 ವರ್ಷಗಳ ಬಳಿಕ ಭೂಗರ್ಭವನ್ನೇ ಸೀಳ್ಕೊಂಡು ಹೊರಬಂದ ಬೂದಿ ಸುಮಾರು 45,000 ಅಡಿ ಎತ್ತರದವರೆಗೆ ಚಿಮ್ಮಿದೆ. ಇಷ್ಟು ದೊಡ್ಡ ಜ್ವಾಲಾಮುಖಿ ಸ್ಫೋಟದ ಹೊಡೆತ ಯಾವ ಮಟ್ಟಿಗೆ ಇದೆ ಅಂದ್ರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಭಾರತಕ್ಕೂ ಲಗ್ಗೆ ಇಟ್ಟಿದೆ. ಅಚ್ಚರಿ ಅನಿಸಿದ್ರೂ ಇದು ಸತ್ಯ. ಭಾರತದಿಂದ ಅಂದಾಜು 4,600 ಕಿಲೋಮೀಟರ್ ದೂರದಲ್ಲಿರುವ ಇಥಿಯೋಪಿಯಾದ ಅಫಾರ್ನ ಹೈಲೆ ಗುಬ್ಬಿಯಲ್ಲಿ ಈ ಜ್ವಾಲಾಮುಖಿ ಭಾನುವಾರ ಸ್ಫೋಟವಾಗಿದೆ. ಈಗಲೂ ಸ್ಫೋಟವಾಗ್ತಾನೇ ಇದೆ. ಆದರೆ 2 ದಿನದ ಬಳಿಕ ಸ್ಫೋಟದಿಂದ ಎದ್ದ ಬೂದಿ ಗಾಳಿಯಲ್ಲಿ ಸೇರಿ ಭಾರತಕ್ಕೆ ಲಗ್ಗೆ ಹಾಕಿದೆ. ಅದರಲ್ಲೂ ವಾಯು ಮಾಲಿನ್ಯದಿಂದ ಉಸಿರಾಡಲು ಕಷ್ಟವಾಗಿರುವ ದೆಹಲಿ ಸೇರಿದಂತೆ ಒಟ್ಟು 6 ರಾಜ್ಯಗಳನ್ನ ಈ ಬೂದಿ ಆವರಿಸಿಕೊಂಡಿದೆ. ಜ್ವಾಲಾಮುಖಿಯಿಂದ ಹೊರಸೂಸಲ್ಪಟ್ಟ ಬೂದಿ ಮತ್ತು ಹೊಗೆ ಓಮನ್ ದೇಶ, ಯಮನ್ ದೇಶ ಮತ್ತು ಪಾಕಿಸ್ತಾನವನ್ನ ಆವರಿಸಿಕೊಂಡಿದೆ. ಜೊತೆಗೆ ಅರಬ್ಬಿ ಸಮುದ್ರವನ್ನು ದಾಟಿ ಭಾರತದ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ಪಂಜಾಬ್, ದೆಹಲಿ, ಹರಿಯಾಣ ರಾಜ್ಯಗಳ ವಾತಾವರಣವನ್ನು ಹಾಳು ಮಾಡಿದೆ. ಈ ಜ್ವಾಲಾಮುಖಿ ಬೂದಿಗೆ ಬೆದರಿದ ಭಾರತೀಯ ವಿಮಾನಯಾನ ಸಂಸ್ಥೆ ಒಟ್ಟು 6 ರಾಜ್ಯಗಳಲ್ಲಿ 11 ವಿಮಾನಗಳ ಹಾರಾಟವನ್ನೇ ಗಂಟೆಗಟ್ಟಲೆ ಸ್ಥಗಿತ ಮಾಡಿತ್ತು. ಇಥಿಯೋಪಿಯಾದಲ್ಲಿ ನಡೆದ ಪ್ರಬಲ ಜ್ವಾಲಾಮುಖಿ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿದೆ. ಜ್ವಾಲಾಮುಖಿಯಿಂದ ಯಾವುದೇ ಪ್ರಾಣಹಾನಿ ಬಗ್ಗೆ ವರದಿಯಾಗಿಲ್ಲ. ಆದರೆ ಜನರಲ್ಲೇ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಉಲ್ಬಣಿಸುವ ಸಾಧ್ಯತೆ ತಳ್ಳಿ ಹಾಕೋ ಹಾಗಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.